यहाँ पूजा पाठ भी नहीं होता, डेली बेसिस पे पूजा नहीं होते। अगर भगवान रहते तो डेली बेसिस पे तो पूजा इधर करना ही पड़ता। ಕ್ಲೋಸ್ ಆಗಿಲ್ಲ. इंडिया का सेकंड मोस्ट पीकॉक रिजर्व है। हाँ, ये ಫ್ರೆಂಡ್ಸ್, ಇದು ಪೂರ್ತಿ ನಾನು ಆ್ಯಕ್ಚುಲಿ ಈ ಕಡೆ ಎಲ್ಲ ಇರೋದು ಬಿತ್ತಿ ಈ ಕಡೆ ಎಲ್ಲ ಬೆಳೆದಿದ್ದಾರಲ್ಲ, ಇದೆಲ್ಲ ರೈತರ ಭೂಮಿ ಅಂದ್ಕೊಂಡಿದ್ದೆ. ಇದು ಪೂರ್ತಿ ಸರ್ಕಾರಕ್ಕೆ ಸೇರತಕ್ಕಂಥ ಭೂಮಿ ಅಂತ ಸ್ನೇಹಿತರೆ. ಇದೆಲ್ಲ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ. ಡಿಪಾರ್ಟ್ಮೆಂಟ್ನವರೇ ಇದನ್ನೆಲ್ಲ ಬೆಳೆದಿದ್ದಾರೆ. ದನಕರುಗಳಿಗೋಸ್ಕರ ನೋಡಿ ಹುಲ್ಲು ಬೆಳೆದಿದ್ದಾರೆ. ಇಲ್ಲಿ ಹಸುಗಳು ಸಾಕಿದಾರಲ್ಲ, ಗೋ ಸಂರಕ್ಷಣೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಹುಲ್ಲುಗಳನ್ನ ಬೆಳೆದಿದ್ದಾರೆ. ಇದೆಲ್ಲ ಡಿಪಾರ್ಟ್ಮೆಂಟಿಗೆ ಸೇರ್ತಕ್ಕಂಥದ್ದು. ಇದು ಜಾಗ ಪೂರ್ತಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಸೇರ್ತಕ್ಕಂಥ ಜಾಗ ಸ್ನೇಹಿತರೆ. ಇದು ಇಲ್ಲಿ ಯಾವುದೂ ಪ್ರೈವೇಟ್ ಲ್ಯಾಂಡ್ ಇಲ್ಲ. ಇದೆಲ್ಲ ಜೋಳನೂ ಬೆಳೆದಿದ್ದಾರೆ ನೋಡಿ. ಇಲ್ಲಿ ಜೋಳ ಬೆಳೆದಿದ್ದಾರೆ, ಇಲ್ಲಿ ಹುಲ್ಲು ಬೆಳೆದಿದ್ದಾರೆ. ನಾನು ಇದೆಲ್ಲ ರೈತರದ್ದು ಮಾಡಿದ್ದೆ, ಪ್ರೈವೇಟ್ ಜಾಗ ಅಂತ ಮಾಡಿದ್ದೆ. ಬಟ್ ಅಲ್ವಂತೆ ಇದೆಲ್ಲನೂ ಗೌರ್ಮೆಂಟ್ ಜಾಗ ಅಂತೆ. ಅಲ್ಲಿ ಎಂಟ್ರೆನ್ಸಿಗೆ ಪರಶುರಾಮ ದೇವಸ್ಥಾನ ಇತ್ತು, ಅದು ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ಮನೆ ಕೊಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಹಳೆಯ ಮನೆ ಕಾಣಿಸ್ತಿದೆ ನೋಡಿ. ಹೊಡೆದಾಗ ಹಂಚೆಲ್ಲ ಬಿದ್ದೋಗಿದೆ. ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾರು ಇಲ್ಲಿ ನಿಯರ್ ಬೈ ಇರೋರು ಬರ್ರಿ. ಐತಿಹಾಸಿಕ ಪ್ಲೇಸ್ಗಳಿಗೆ ನಾವು ಭೇಟಿ ಕೊಟ್ಟು ಅದರ ಮಹತ್ವನ ನಾವು ಮುಂದಿನ ಪೀಳಿಗೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಇಲ್ಲಿ ಒಂದು ಸರ್ತಿ ಭೇಟಿ ಕೊಡಿ ಎಲ್ಲರೂ. ಎಷ್ಟು ನಾವು ಪ್ರವಾಸಿಗರು ಬರ್ತೀವಿ ಅಷ್ಟು ಡೆವಲಪ್ಮೆಂಟ್ ಆಗೋ ಸಾಧ್ಯತೆಗಳು ಇರ್ತವೆ. ಪ್ರತಿಯೊಂದು ಪ್ರವಾಸಿಗ ತಾಣನೂ ನಾವು ಸಾಧ್ಯವಾದಷ್ಟು ಪ್ರವಾಸಿಗ ಪ್ಲೇಸ್ಗಳಿಗೆ ಮಕ್ಕಳ ಸಮೇತ ನಾವು ಫ್ಯಾಮಿಲಿ ಸಮೇತ ಒಂದು ಸರ್ತಿ ಭೇಟಿ ಕೊಡಬೇಕು. ಇವೆಲ್ಲ ಇದರ ಮಹತ್ವ ಎಲ್ಲ ನಾವು ನೆಕ್ಸ್ಟ್ ಪೀಳಿಗೆಗೆ ಹೇಳಬೇಕಂದ್ರೆ ನಾವು ಫಸ್ಟ್ ಇದನ್ನು ತಿಳ್ಕೊಂಡು ಇದರ ಮಹತ್ವನ ಮುಂದಿನ ಪೀಳಿಗೆಗೆ ನಾವು ತಲುಪಿಸ್ಬೋದು ಸ್ನೇಹಿತರೆ. ನವಿಲು ರಾಷ್ಟ್ರೀಯ ಪಕ್ಷಿಯಾಗಿದ್ದು ಇದು ಹಸಿರು ಮಿಶ್ರಿತ ನೀಲಿ ಬಣ್ಣದ್ದಾಗಿರುತ್ತದೆ. ವರ್ಣರಂಜಿತ ಪಕ್ಷಿಯಾದ ನವಿಲು ಭಾರತದ ಬಹುತೇಕ ಕಡೆಗಳಲ್ಲಿ ಕಂಡುಬರುತ್ತದೆ. ಬೋರ್ಡ್ ಇದೆ. ಇದು ಯಲ್ಲಮ್ಮ ದೇವಿ ದೇವಸ್ಥಾನ ಅಂತ ಸ್ನೇಹಿತರೆ. ದರ್ಶನ ಮಾಡ್ಕೊಂಬಿಡೋಣ. ಯಲ್ಲಮ್ಮ ದೇವಿ ದೇವಸ್ಥಾನ. ಡೋರ್ ಕ್ಲೋಸ್ ಆಗಿಲ್ಲ. ಹಾಕಿದ್ದಾರೆ. ಟಿಕ್ ಕೊಡ್ರಿ, ಕಣ್ ತುಂಬ್ಕೊಳ್ರಿ ಅಂತ ಹೇಳ್ತೀನಿ. ಬಾ, ಟೈಮ್ ಕ್ಲೋಸ್ ಆಗಿದೆ. ಅಷ್ಟು ಕ್ಲೋಸ್ ಆಗೋ ಟೈಮ್ ಇದು. ಬೇಗ ದರ್ಶನ ಮಾಡ್ಕೊಂಡು ಅಮ್ಮ ತಾಯಿ. ಕೋಟೆ ಯಲ್ಲಮ್ಮ ದೇವಿ ದೇವಸ್ಥಾನ ಸ್ನೇಹಿತರೆ. ದರ್ಶನ ಮಾಡ್ಕೊಳ್ಳಿ. ನಮ್ಮ ಸೌಭಾಗ್ಯ ಇದೆ ಸ್ನೇಹಿತರೆ. ಕ್ಲೋಸ್ ಆಗೋ ಟೈಮ್ ಅಂತ ಆ್ಯಕ್ಚುಲಿ ಬೇಗ ದರ್ಶನ ಮಾಡ್ಕೊಳ್ಳಿ ಅಂತ ಕಳಿಸಿದ್ರು ಮೇಡಮು. ದರ್ಶನ ಆಯಿತು. ನಮ್ಮೆಲ್ಲರ ಸೌಭಾಗ್ಯ. ಆ ಚಿರು ಒಂದು ಸ್ವಲ್ಪ ಇದು ತೊಗೊಂಬಿಡು ಬಂದಾರ. ಕ್ಲೋಸ್ ಆಗಿಬಿಡುತ್ತಿಲ್ಲ ಅಂದರೆ ಅವ್ನು ಬರೋ ಅಷ್ಟರಲ್ಲಿ. ಬನ್ನಿ ಸ್ನೇಹಿತರೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ನಾವು ಕ್ಲೋಸ್ ಮಾಡ್ತಿದ್ರಂತೆ. ಈಗ ಚಿಲ್ಕ ಹಾಕಿಬಿಟ್ಟಿದ್ರು ಅವರು. ಬಟ್ ಮೇಡಮ್ ನಮ್ಮನ್ನು ನೋಡಿಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಡಿ ಬೇಗ ಅಂತ ಹೇಳಿದರು. ಸರ್ ನಮಸ್ಕಾರ. ಇದೆಲ್ಲ ಏನು ಸರ್? ಇದು ಯಲ್ಲಮ್ಮ ದೇವಸ್ಥಾನ ರೀ. ಇವು ಭಕ್ತರ ಪಡ್ಲಿಗೆ ತುಂಬಿಸಕ್ಕೆ ದೇವ್ರ ವರ್ಷಕ್ಕೆ ಅವ್ರು ಬರ್ತಾರಲ್ರಿ. ವಸ್ತು ಮಾಡ್ತಾರೆ, ಅಡುಗೆ ಮಾಡ್ಕೊಂಡು ಮಾಡಿ ಹೋಗ್ತಿರ್ತಾರೆ. ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ವ್ಯವಸ್ಥೆ ಇದೆ. ಇಲ್ಲಿ ಉಳ್ಕೋತಾರೆ? ಉಳ್ಕೊಂತಾರೆ. ಹಾಂ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ ಅಂತೆ. ಇಲ್ಲಿ ದೇವ್ರಿಗೆ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆಲ್ಲ ವ್ಯವಸ್ಥೆ ಇದೆ ನೋಡಿ. ಇಲ್ಲಿ ಎಲ್ಲ ಪಾತ್ರೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ನೀರಿನ ವ್ಯವಸ್ಥೆ ಇದೆ ನೋಡಿ. ಟ್ಯಾಂಕ್ ಎಲ್ಲ ಇದ್ದಾವೆ. ನೀರಿನ ಟ್ಯಾಂಕ್ ಇದೆ, ನೀರಿನ ವ್ಯವಸ್ಥೆ ಇದೆ ಅನ್ಸುತ್ತೆ. ಇಲ್ಲಿ ಚಿಕ್ಕದು ಬಸವಣ್ಣನದಲ್ಲಿ ಮೂರ್ತಿ ಒಂದು ಕಾಣುತ್ತೆ. ಅದೊಂದು ಒಡೆದೋಗಿದೆ. ತುಂಬ ಇದೆ ಸ್ನೇಹಿತರೆ. ಆ್ಯಕ್ಚುಲಿ ಇಲ್ಲಿ ಸಾಧ್ಯವಾದಷ್ಟು ಉಳಿಸಿದ್ದಾರೆ.
ಆದರೆ 1 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಜಾಗ ಸ್ನೇಹಿತರೆ ಇದು. ಕಲ್ಯಾಣ ಚಾಲುಕ್ಯರ ಕಾಲದಿಂದನೂ ಹಲವು ರಾಜವಂಶಸ್ಥರು ಇಲ್ಲಿ ಆಳಿ ಹೋಗಿರ್ತಕ್ಕಂಥ ಜಾಗ. ನೋಡಿ ಇಲ್ಲೆಲ್ಲ ರೂಮ್ಗಳಿದ್ದಾವೆ. ಭಕ್ತರು ಬಂದು ಇಲ್ಲಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ವಸತಿ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಸ್ನೇಹಿತರೆ. ಇದೆ ಎಲ್ಲಮ್ಮ ದೇವಿ ದೇವಸ್ಥಾನ. ಬನ್ನಿ ಹಂಗೆ ಮತ್ತೆ ಮುಂದೆ ಅಲ್ಲಿ ತುಂಬ ನೋಡೋವಂಥದ್ದು ಇದ್ದಾವೆ. ಆಮೇಲೆ ಪರಶುರಾಮ ದೇವಸ್ಥಾನ ಕೂಡ ಅಲ್ಲಿ ಎಂಟ್ರೆನ್ಸ್ ಇದೆ ಅಂತ ಅದನ್ನು ನೋಡೋಣ. ಇನ್ನು ಕೋಟೆ ನೋಡಬೇಕು ಸ್ನೇಹಿತರೆ. ಇನ್ನು ಕೋಟೆ ನೋಡಿಲ್ಲ ಒಳಗಡೆ. ಬರೀ ಕೋಟೆ ಅವಶೇಷಗಳು ನೋಡ್ತಾ ಇದ್ದೀವಿ, ಕೋಟೆ ವಾತಾವರಣ ನೋಡ್ತಾ ಇದ್ದೀವಿ. ಇನ್ನು ಕೋಟೆ ನಾವು ಇನ್ನೂ ಪ್ರಾಪರಾಗಿ ನೋಡಿಲ್ಲ ಸ್ನೇಹಿತರೆ. ಅಲ್ಲೇ ಇದು ನಗರೇಶ್ವರ ದೇವಸ್ಥಾನ ಇದೆ ಅಂತ, ನಗರೇಶ್ವರ ದೇವಸ್ಥಾನ ಕೂಡ ಇದೆ ಅಂತಲ್ಲಿ. ಬಾ ಬೇಗ ಬಾ, ಸುಸ್ತಾತ. ಹೇಳಿದ ಪ್ರಕಾರ ಬೆಳಗ್ಗೆನೇ ಬರ್ಬೇಕಿತ್ತು, ನಾವು ಲೇಟ್ ಆಗೋಯ್ತು. ಬಾ 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 ಬೇಗ ಬಾ ಬೇಗ ಬಾ. ಇನ್ನು ನೋಡೋಂಥ ಜಾಗ ಭಾಳ ಐತೆ. ಕ್ಲೋಸ್ ಮಾಡ್ತಾರಂತ. ಇದು ನಗರೇಶ್ವರ ದೇವಸ್ಥಾನ ಐತಂತ. ಇದು ಯಲ್ಲಮ್ಮನ ದೇವಸ್ಥಾನ. ಇಲ್ಲಿ ನಗರೇಶ್ವರ ದೇವಸ್ಥಾನ ಇದೆ, ಅದೊಂದು ಕ್ಲೋಸ್ ಮಾಡ್ತಾರಂತೆ. ಹಾಂ, ದರ್ಶನ ಆಯ್ತು. ಎಲ್ಲೈತಿ? 106 ಎಕರೆ ಐತಾ? ಬಾ ಬಾ, ಇಷ್ಟು ನೋಡ್ಬೇಕಂದ್ರೆ ಹೋ ಇಲ್ಲೇ ಐತೆ ನೋಡ್ರಿ ನಗರೇಶ್ವರ ದೇವಸ್ಥಾನ. ಆ್ಯಕ್ಚುಲಿ ಇದೇ ಮೇನ್ ನೋಡ್ಬೇಕಾಗಿರೋದು. ಇಲ್ಲಿ ಕೋಟೆ ನೋಡ್ಬೇಕಾದ್ರೆ ಭಾಳ ಇದೆ, ಬಟ್ ದೇವಸ್ಥಾನ ಇದು ಭಾಳ ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ. ಅದೇ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ ನಾನು ಇಷ್ಟು ದೊಡ್ಡ ಜಾಗದಲ್ಲಿ. ಕೊನೆಗೂ ನಮಗೆ ನಗರೇಶ್ವರ ದೇವಸ್ಥಾನದ ದರ್ಶನ ಆಯಿತು ಸ್ನೇಹಿತರೆ. ಬನ್ನಿ ನೋಡಿ, ಇಲ್ಲಿ ಆವಾಗಿನ ಪಳವಳಿಕೆಗಳು, ಚಿಕ್ಕ ಚಿಕ್ಕ ಕಲ್ಲಲ್ಲೂ ಒಂದೊಂದು ಕಲ್ಲಲ್ಲೂ ಇತಿಹಾಸ ಇರುತ್ತೆ ಸ್ನೇಹಿತರೆ. ನೋಡೋಣ, ಇಲ್ಲೂ ಕೂಡ ಅದೇ ಬೋರ್ಡ್ ಹಾಕಿದ್ದಾರೆ, ನವಿಲ್ ಬೋರ್ಡ್ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಇಂಥ ಅದ್ಭುತವಾದ ಜಾಗ ಸ್ನೇಹಿತರೆ, ನಿಜವಾಗ್ಲೂ ಒಂದ್ಸರ್ತಿ ಭೇಟಿ ನೋಡಿ. ಅದ್ಭುತವಾಗಿದೆ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗೋಣ. ಫಸ್ಟು ಇದರದ್ದು ಬೋರ್ಡಲ್ಲಿ ಏನೇನಿದೆ ಮಾಹಿತಿ ತಿಳ್ಕೊಳ್ಳೋಣ ಇರಿ. ಪ್ರಾಚೀನ ಸ್ಮಾರಕ, ಪುರಾತತ್ವೀಯ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 1958 ಪ್ರಕಾರ ಈ ಸ್ಮಾರಕವು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ. ಯಾರಾದರೂ ಇದನ್ನು ನಾಶ ಮಾಡಿದರೆ, ಸ್ಥಳಾಂತರಿಸಿದರೆ, ಹಾನಿಯುಂಟು ಮಾಡಿದರೆ, ಬದಲಿಸಿದರೆ, ವಿಕೃತಗೊಳಿಸಿದರೆ ಅಥವಾ ದುರುಪಯೋಗಪಡಿಸಿದರೆ ಅಂಥವರನ್ನು 3 ತಿಂಗಳವರೆಗೆ ಹೆಚ್ಚಿಸಬಹುದಾದ ಕಾರಾಗೃಹ ವಾಸಕ್ಕೆ ಒಳಪಡಿಸಲಾಗುವುದು ಅಥವಾ 5,000 ರೂಪಾಯಿಗಳ ದಂಡವನ್ನು ಕೂಡ ಹೆಚ್ಚಿಸಲಾಗುವುದು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಟೈಮ್ ಆಗುತ್ತೆ, ಇದನ್ನು ಪೂರ್ತಿ ಓದ್ತಾ ಕೂತ್ಕೊಂಡ್ರೆ ಅವ್ರು ಕ್ಲೋಸ್ ಮಾಡೋಕ್ಕೆ ನಿಂತಿದ್ದಾರೆ ನೋಡಿ. ಇದರ ಮಾಹಿತಿ ಇರುತ್ತೆ, ಕಂಪ್ಲೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ತೆಗ್ಗಲ್ಲೇ ಮಾಡಿದ್ದಾರೆ ದೇವಸ್ಥಾನ. ಮಾಮೂಲಿ ಇಲ್ಲೆಲ್ಲ ಇಷ್ಟೊತ್ತೇನು ಓಡಾಡಿದ್ವಲ್ಲ ಆ ಎಲ್ಲ ಜಾಗಕ್ಕಂತೂ ಸ್ವಲ್ಪ ಡೌನಲ್ಲೇ ಇದೆ ಜಾಗ. ಇದು ನೋಡ್ಬೋದು ನೋಡಿ. ಇಲ್ಲಿ ನಗರೇಶ್ವರ ದೇವಸ್ಥಾನದ ಮಹತ್ವಗಳು, ದೇವಾಲಯದ ಮಹತ್ವ. ಈ ದೇವಾಲಯವು ಚಾಲುಕ್ಯರ ಶೈಲಿಯ ಉತ್ತಮ ಉದಾಹರಣೆ. ಇದರಲ್ಲಿ ಎತ್ತರವಾದ ಹಾಗೂ ಬೃಹದಾಕಾರದ 60 ಕಂಬಗಳಿರುವುದರಿಂದ ಇದನ್ನು 60 ಕಂಬಗಳ ದೇವಾಲಯವೆಂದು ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. ಮುಖಮಂಟಪದ ಮುಂದೆ ಇನ್ನೊಂದು ವಿಶಾಲ ಮಂಟಪವಿದ್ದು ಅದರ ಎಡಬಲಗಳಲ್ಲಿ ಪ್ರವೇಶ ದ್ವಾರದ ಮೇಲೆ ಕಿರು ಮಂಟಪಗಳಿವೆ. ಇದನ್ನು ಕೂಡ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇದನ್ನು ಕೂಡ ಸಂಪೂರ್ಣವಾಗಿ ಓದಿ. ನಮಗೆ ಸಮಯದ ಅಭಾವ ಇರೋದರಿಂದ ಕಂಪ್ಲೀಟಾಗಿ ಓದಿ ಹೇಳೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವರು ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಅಂದಿದ್ದಕ್ಕೆ ನಾವು ಬೇಗ ಬಂದು ದೇವಸ್ಥಾನನ ನೋಡಿ ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ಪೂರ್ತಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿರ್ತಕ್ಕಂಥ ದೇವಸ್ಥಾನ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗೋಣ. ಸರ್ ನಮಸ್ಕಾರ ಸರ್. सर ये देवस्थान के इन्फॉर्मेशन आप कहाँ से हैं? आप हिंदी बात करते हो? हम रानी बिन्नूर, पता है यहाँ पे? हाँ, रानी बिन्नूर से आ रहे हैं. हमको यहाँ का कुछ इन्फॉर्मेशन दिया तो अच्छा होता है. इन्फॉर्मेशन में तो बट मेजर कुछ इन्फॉर्मेशन नहीं, जो इन्फॉर्मेशन है हाँ मैक्सिमम उस बोर्ड में लिखा हुआ है. बाकी वो जो बोर्ड है हाँ बोर्ड में है. वो
पूरा इन्फॉर्मेशन टेम्पल के बारे में वहाँ लिखा हुआ है, बाकी हम कुछ आपको दे सकते हैं। बाकी कुछ आपको आप क्या जानते हैं इससे, ये एकदम ये टेम्पल चालुक्य साम्राज्य का टेम्पल है। ओके। टेम्पल चालुक्य साम्राज्य का है। हाँ सर। ये टेम्पल मतलब आज से लगभग 1200 ईस्वी का है, 1200 हाँ, सेंचुरी का टेम्पल है। चालुक्य साम्राज्य के उस टेम्पल को बनाया गया था। ये टेम्पल पहले बड़ा टेम्पल था। ये अभी जो दिख रहा है ये फुल टेम्पल नहीं दिख रहा है आपको। ये अभी आपको फुल टेम्पल नजर नहीं आ रहा है क्योंकि इसको डिस्ट्रॉय कर दिया गया है। ये टेम्पल डिस्ट्रॉयड है, मतलब इधर दूसरे शासन जब किए थे तो बहुत इसको डिस्ट्रॉय कर दिए। इसमें कोई भी स्टैचूज आपको नहीं हो, ये इसमें पूजा नहीं होता है। ये टेम्पल में नहीं, इसमें मूर्ति कुछ भी नहीं है क्योंकि इसका जो मेन मूर्ति था वो नहीं है, खंडित किया हुआ था। तो उस टाइम से इसको नॉन लिविंग टेम्पल घोषित कर दिया गवर्नमेंट। नॉन लिविंग टेम्पल में तो पूजा होते नहीं, लोग बस देखने के लिए इधर आते हैं। और गर्भगिरी को ऑफिस से क्लोज किया हुआ है, गवर्नमेंट से क्लोज। हाँ, क्लोज किया हुआ है वो। उधर नहीं, अंदर कुछ भी नहीं है। यहाँ पूजा पाठ भी नहीं होता, डेली बेसिस पे पूजा नहीं होते। अगर भगवान रहते तो डेली बेसिस पे तो पूजा इधर करना ही पड़ता। तो डेली बेसिस पे यहाँ पूजा नहीं होते। और यहाँ क्या है कि ये तो पूरा फॉरेस्ट है ना। ये जो है पीकॉक सेंचुरी है ओरिजिनल। ये बंकापुर पीकॉक रिजर्व है, इंडिया का सेकंड मोस्ट पीकॉक रिजर्व है। हाँ, ये पीकॉक के लिए फेमस। उसके अंदर ये टेम्पल है, श्री नगरेश्वर टेम्पल बंकापुर। और इसको ऐसे लोकली बोलता है अरुवत्तु खम्बाड़ागुड़ी, 60 पिलर्स टेम्पल। ये जो हाँ, ये जो 60 पिलर्स है उसके बेसिस पे ये टेम्पल है। और ये टेम्पल का एक जो आपको दिखेगा, ये जो होल्स नजर है, स्टोन में है क्या ये? हाँ, ये तो स्टोन का ही है, पूरा एक ही की स्टोन का बना होता है। यहाँ से आपको एक ही स्टोन का, ये कोई पीस वाला ही नहीं है, सब। ये जो आपको दिख रहा है ना, ये होल्स आपको पूरा टेम्पल में हर जगह ये छोटे बड़े होल्स नजर आएंगे। ये होल्स का हिस्ट्री क्या है, ये तो पहले पूरा फॉरेस्ट था। तो फॉरेस्ट था तो पहले मतलब आज से 200-300 साल पहले लोग इधर से क्या करते थे, फॉरेस्ट से मेडिसिन, आयुर्वेद मेडिसिन, जब फॉरेस्ट होगा तो वही ना मेडिसिन क्रिएट होगा, तो वहां से लेके इधर लाके बनाते थे उस टाइम। मतलब बहुत पहले की बात, अभी नहीं रिसेंटली। तो ये सब होल उस टाइम का क्रिएट किया हुआ है, मैक्सिमम होल्स उस टाइम वो सब क्रिएट हुआ है। हाँ, फॉरेस्ट ही लाते थे मेडिसिन, जो भी मिलता था उसको यहाँ बनाते थे। तो हाँ, तो उस टाइम का ये किया हुआ है। हाँ, ये होल्स उस टाइम बना हुआ है हर जगह। हाँ, हर जगह आपको बहुत जगह मिलेगा, पूरा टेम्पल में ऐसा होल मिलेगा। तो यही होल्स का हर अलग अलग टाइप का होल होगा, मतलब वो लोगों के अपने हिसाब से दिखेगा। कहीं ऐसा होल होगा, कहीं वैसा। हाँ, और औषधि के लिए उन लोगों ने अपना इस होल्स का ಆಯುರ್ವೇದಿಕ್ ಔಷಧಿ ಮಾಡೋದಕ್ಕೋಸ್ಕರ ಆಗಿನ ಕಾಲದ ಜನ ಈ ಹೋಲ್ಗಳನ್ನ ಆಗಿದಾವೆ. ಈ ಹೋಲ್ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೋಡಿ, ಈ ಹೋಲ್ ಆಗಲಿಕ್ಕೆ ಕಾರಣ ಇಲ್ಲೆಲ್ಲ ಆಯುರ್ವೇದಿಕ್ ಔಷಧಿಗಳನ್ನ ಹಾಕಿಬಿಟ್ಟು ಇಲ್ಲಿ ತೆರೆಯಕ್ಕೋಸ್ಕರ ಏನೋ ಅವರು ಹೋಲ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಇದೆಲ್ಲ ಕಾಣಿಸ್ತಿದೆಯಲ್ಲ, ಈ ಥರ ತೆಗ್ಗಿ ಥರ ಒಂದು ಹೋಲ್ ಥರ ಮಾಡಿದ್ದಾರೆ ನೋಡಿ. ಇದೆಲ್ಲ ಇಲ್ಲಿ ಕಾಡಲ್ಲಿ ಅವಾಗೆಲ್ಲ ಇದು ದೊಡ್ಡ ಅರಣ್ಯ ಐತಲ್ಲ, ಕಾಡಲ್ಲಿ ಔಷಧಿಗಳು ಸಿಗ್ತಾ ಇತ್ತಲ್ಲ. ಸೊ ಆ ಔಷಧಿಗಳನ್ನ ಇಲ್ಲಿ ತಂದುಬಿಟ್ಟು ಆಯುರ್ವೇದಿಕ್ಕೋಸ್ಕರ ಇನ್ನು ಅರ್ದು ಇದು ಪ್ರಿಪೇರ್ ಮಾಡಲಿಕ್ಕೆ ಇದು ಈ ಥರ ಹೋಲ್ಗಳು ಬಿದ್ದಿದ್ದಾವೆ, ಅರ್ದು ಈ ಥರ ಹೋಲ್ಗಳು ಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರೋದು. ये टेम्पल का हिस्ट्री में से एक चीज ये है कि ये जो आपको साइड में दिख रहा है ना, ये बाद में मतलब हमारे डिपार्टमेंट से कंस्ट्रक्ट किया हुआ है। ये साइड में ये ओरिजिनल, ये बेस ओरिजिनल है, ये मतलब है। और बाद में उसको थोड़ा कंस्ट्रक्ट किया गया क्योंकि ये डिस्ट्रॉयड हो गया था ना उस टाइम। तो डिस्ट्रॉयड के बाद इसको कंस्ट्रक्ट किया गया है लोगों। हाँ, रिकंस्ट्रक्ट किया गया है लोगों को देखने के लिए कि थोड़ा आए लोग बाहर से तो उनको अच्छी तरह से उसका विजुअल हो कि अच्छा है, तो थोड़ा रिकंस्ट्रक्ट किया होने। तो ये बहुत डिस्ट्रॉयड कर दिए थे टेम्पल को उस टाइम। हाँ, ये रिकंस्ट्रक्शन पार्ट आपका ये साइड्स में है। ये जैसे साइड्स में ये दिख रहा है, ये जैसे इधर दिख रहा है। हाँ, वो रिकंस्ट्रक्ट किया हुआ है। अगर हाँ, ये पुराना वाला है। ये जो पिलर्स है ये सब बेस पिलर है। पिलर में कोई कंस्ट्रक्शन नहीं, साइड में ये कंस्ट्रक्शन किया हुआ है आपका। ये साइड से भगवान कोई था क्या नहीं, ये तो ईश्वर का टेम्पल है। ये टेम्पल बेस्ट ईश्वर के समर्पित है। हाँ, वो पहले था, उस टाइम बहुत पहले की बात है था, लेकिन उसको डिस्ट्रॉयड कर दिए। तो उसके बाद से गवर्नमेंट और उसको ऐसे ही रहने दिए जैसा है उसको। हमारा आर्कोलॉजिकल सर्वे ऑफ इंडिया का बेस थीम है कि जो जैसा है उसको हमको वैसी तरह प्रिजर्व करना है, उसको सुरक्षित रखना है कि लोगों को पता चले कि हमारा कल्चर पहले
ऐसा ही था। अगर हम इसको रिकंस्ट्रक्ट करके सब चेंज कर देंगे तो लोगों को पता नहीं चलेगा ना कि हमारा कल्चर पहले किस तरह के लोगों का मतलब हिस्ट्री क्या था, मतलब उसलिए इसको ज्यादा चेंज नहीं करते हैं, जैसे हैं सब उसको ऐसे ही बेस रहने देते हैं। ನೋಡಿ ಸ್ನೇಹಿತರೆ, ಒಳಗಡೆ ದೇವಸ್ಥಾನದ ಒಳಗಡೆ ಯಾವುದೇ ದೇವರಿಲ್ಲ, ಆಗಿನ ಕಾಲದಿಂದಲೂ ಅಲ್ಲಿ ದೇವರು ಇರಲಿಲ್ಲ. ಹಾಗಾಗಿ ಅದು ಹೇಗಿದೆ ಹಾಗೆ ಇವಾಗ ಮತ್ತೆ ದೇವರು ನಿರ್ಮಾಣ ಮಾಡೋದು ದೊಡ್ಡ ಮಾತಲ್ಲ. ಬಟ್ ಅದರ ವಾಸ್ತವ ಸ್ಥಿತಿ ಹೋಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಹೇಗಿದೆ ಹಾಗೆ ನ್ಯಾಚುರಲ್ ಆಗಿ ಜನರ ವೀಕ್ಷಣೆಗೋಸ್ಕರ ಹೇಗಿದೆ ಹಾಗೆ ಇಟ್ಟಿದ್ದಾರೆ. ಬಟ್ ಆ ಕಡೆ ಈ ಕಡೆ ಸ್ವಲ್ಪ ಈ ಕಡೆ ಏನು ಈ ದೇವಸ್ಥಾನದ ಆ ಕಡೆ ಈ ಎರಡು ಭಾಗಗಳೇನಿದ್ದಾರಲ್ಲ ಇವು ಮಾತ್ರ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇರೋದು ಸ್ನೇಹಿತರೆ, ಅದು ಮಾತ್ರ. ಬಟ್ ಈ ಕಡೆಯಿಂದ ಏನಿದ್ದಾವೆ ಇವೆಲ್ಲ ನ್ಯಾಚುರಲ್ ಹೇಗಿದೆ ಹಾಗೆ ಇಟ್ಟಿದ್ದಾರೆ. ಆ ಭಾಗ ನೋಡಿ, ಈ ಕಡೆ ಒಂದು ಭಾಗ ಕಾಣುತ್ತೆ, ಇದು ಕೂಡ ರೀಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಒಂದು ಭಾಗ ಅಷ್ಟೇ, ಇದು ಮಾತ್ರ. ಬಟ್ ಅದು ಬಿಟ್ಟು ಮಿಕ್ಕಿದ ಎಲ್ಲಾ ಭಾಗಗಳು ಕೂಡ ಹಾಗೆ ಇದಾವೆ. ನೋಡಿ ಇದು ಕಾಣುತ್ತೆ ನೋಡಿ, ಇದನ್ನ ಆಕ್ಚುಲಿ ಹೊಡೆದಿದ್ದಾರೆ, ಇದನ್ನ ಹೊಡೆದು ಇದು ವೆಂಟಿಲೇಟರ್ಗೆ ಇಟ್ಟಿದ್ದಾರೆ. ಯಾಕಂದ್ರೆ ಗೋಲುಗಳು ಕಾಣ್ತಾ ಇದಾವಲ್ಲ, ಇದು ವೆಂಟಿಲೇಟರ್ಗೆ ಕಲ್ಲಲ್ಲೇ ಜರಡಿದ್ದಾರೆ, ಆವಾಗಿನ ಕಾಲದಲ್ಲಿ ಮಾಡಿದ್ದಾರೆ. ಬಟ್ ಅದನ್ನು ಹೊಡೆದು ನಾಶ ಮಾಡಿದ್ದಾರೆ. कितना घंटे तक आप रहते हो सर? 6 o'clock तक। 6 o'clock तक लोग आते हैं यहाँ पे? आते हैं, अभी तो रेनी सीजन है, कम आ रहे हैं, बट थोड़ा अच्छे सीजन होते हैं तो लोग आते हैं। अभी तो पूरा रेनी है चारों तरफ, तो लोग कभी कम आ रहे हैं, बट ऐसे सीजन में तो लोग आते हैं। दिसंबर टू मई तक अच्छे खासे लोग आते हैं, दिसंबर जनवरी फरवरी में, तब हाँ उस टाइम पूरे मतलब वही होते हैं। अभी रेनी सीजन में लोग थोड़ा, हाँ उस टाइम स्कूल छुट्टी रहता है तो बच्चे लोग बहुत आते हैं विजिट के लिए इधर। वो येलो कलर से होगा ना? वो येलो कलर्स नहीं, वो बारिश होके उसमें ई पड़ गया, बाकी तो सब ऐसा ही था। वो बारिश बहुत ज्यादा हो रहा है ना, उसमें ही हो गया। फिर वो ऊपर का थोड़ा थोड़ा टूटा हुआ है। हाँ वो बोले तो ये डिस्ट्रॉयड किया हुआ, उसको बहुत ज्यादा डिस्ट्रॉयड था, बट उनको थोड़ा सेट करके रखा गया, नहीं तो ये इतना ज्यादा अच्छे हालत में नहीं था। बट गवर्नमेंट ने उसको थोड़ा रिकंस्ट्रक्ट करके, बहुत पुराना है ना, तो उसको थोड़ा रिकंस्ट्रक्ट करके इसको प्रिजर्व करके रखा है। 11th सेंचुरी क्या कहते हैं? चालुक्य शासक का, कल्याण चालुक्य का। कल्याण चालुक्य। थैंक यू सर, ओके, इंफॉर्मेशन देने के लिए थैंक यू सो मच। आपका नाम सर? कुमार। कुमार, आप कहाँ से हो? बिहार से। आप बिहार से हो? आप यहाँ पे ही रहते हैं? हाँ, इधर गवर्नमेंट मेरा ड्यूटी है, मॉर्निंग 8 o'clock से 6 बजे शाम तक इधर ही ड्यूटी करता हूँ। आपका रेसिडेंसी कहाँ है? आपके घर का कहाँ दिया है यहाँ पे? इधर घर नहीं, हमें रूम बाहर लेके रहते हैं। हमारे तो क्वार्टर्स, हेड क्वार्टर्स है धारवाड़ को। धारवाड़ में? हाँ, उधर ही से सबको, हम लोगों को इधर जितने भी मोनूमेंट है सब में मतलब सेंट्रल गवर्नमेंट ऑफ इंडिया का एक स्टाफ है। जितने भी मोनूमेंट्स है सब में एक स्टाफ दिए हैं गवर्नमेंट से ही। हम लोग सेंट्रल गवर्नमेंट एम्प्लॉय हैं, जितने भी मोनूमेंट है सब में। आप सेंट्रल गवर्नमेंट एम्प्लॉय हैं? हाँ, सेंट्रल गवर्नमेंट एम्प्लॉय हैं। तो ये जो आर्कियोलॉजिकल साइट्स है तो उनको गवर्नमेंट का है ना, तो उनको अपने प्रिजर्वेशन के लिए अपना स्टाफ तो रखना चाहिए ना। तो वो अपने हर मोनूमेंट में अपने एक स्टाफ रखे हैं मोनूमेंट, ताकि मोनूमेंट को मेंटेनेंस से लेके लोगों को आने का सही इंफॉर्मेशन से लेके, इतना बड़ा एरिया है। से ये मोनूमेंट्स के 300 मीटर अराउंड एरिया ये टेम्पल के अराउंड आता है। 300 मीटर का जो सर्किल एरिया मीटर का, हाँ जो सर्किल एरिया है वो इस मोनूमेंट के अंदर आता है। उनमें आप कोई कंस्ट्रक्शन नहीं कर सकते हैं, कुछ भी नहीं कर सकते हैं, उसके लिए कुछ भी नहीं कर हाँ, सकते। नहीं कर सकते हैं 300 मीटर के अंदर, हाँ नहीं कर सकते हैं। बाकी अगर आपको करना होगा तो परमिशन मिलता है गवर्नमेंट से, उनको एनओसी अगर होगा तो एनओसी मिल जाएगा, नहीं तो आप इधर कंस्ट्रक्शन नहीं कर सकते। ये टेम्पल में तो ऐसे भी कंस्ट्रक्शन नहीं होता है, क्योंकि ये तो फॉरेस्ट में है, तो ये तो अदर दूसरा टेम्पल जो इधर है, कोई जो विलेज में है या कोई उस जगह में, फिर वो परमिशन चाहिए वैसा। ठीक है सर जी, थैंक यू फॉर द इन्फॉर्मेशन। ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟು ಈ ಜಾಗದ ಒಂದು ಇನ್ಫಾರ್ಮೇಶನ್ ಇನ್ನೂ ತುಂಬಾ एक्चुअली सराउंडिंग ಎಷ್ಟು ಕಿಲೋಮೀटर, कितना किलोमीटर है सर जी? पूरा तो 140 एकर्स में है ये पूरा एरिया। 140 एकर्स, ओके। पानी बाहर जाने के लिए बना है। हाँ, ये पूरा टेम्पल का जितना बरसात होता है ये उस साइड वो
ನೋಡಿ ಸ್ನೇಹಿತರೆ, ಇದು ಈ ದೇವಸ್ಥಾನದ ಒಳಗಡೆ ಎಷ್ಟು ನೀರು ಬೀಳುತ್ತೆ ಅಷ್ಟು ನೀರು ಹೊರಗೆ ಹೋಗ್ಲಿಕ್ಕೆ ಇದು ಮಾಡಿರ್ತಕ್ಕಂಥ ಒಂದು ಜಾಗ. ಅವಾಗಿನ ಕಾಲದಲ್ಲೇ ನಿರ್ಮಿಸ್ತಾರೆ ನೋಡಿ ಸ್ನೇಹಿತರೆ ಇದು. ಯಾಕಂದ್ರೆ ಇದು ಮಾಮೂಲಿ ನಾವೇನು ಮೇಲೆ ಓಡಾಡ್ತೀವಿ ಆ ಜಾಗಕ್ಕಿಂತ ಬಹಳ ತೆಗ್ಗು ಪ್ರದೇಶದಲ್ಲಿ ಮಾಡಿದ್ದಾರೆ ಇದನ್ನ. ಸುಮಾರು ಒಂದು 3-4 ಅಡಿ ಇಲ್ಲ ಇದು, ಒಂದು 4 ಅಡಿ ಡೌನ್ ಅಲ್ಲೇ 6 ಅಡಿ ಇದೆ. 6 ಅಡಿ ಇದೆ ಆ ಕಾಂಪೌಂಡ್ ಇರೋದು. 6 ಅಡಿ ಇದೆ ಡೌನ್ ಅಲ್ಲೇ ಮಾಡಿರೋದ್ರಿಂದ ಇಲ್ಲಿ ನೀರು ನಿಲ್ಲೋ ಸಾಧ್ಯತೆ ಇರುತ್ತಲ್ಲ, ಹಾಗಾಗಿ ಬಂದಿರೋ ನೀರೆಲ್ಲ ಕ್ಲೀನಾಗಿ ಹೋಗ್ಬಿಡ್ಲಿ ಅಂತ ಹೇಳಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಆಗಿನ ಕಾಲಲ್ಲೇ ನಿರ್ಮಾಣ ಮಾಡಿರ್ತಾರೆ. ಕಾಲಿಂಗ್ ಪುಷ್ ಮಾಡಿದ್ರೆ ಹೋಗ್ತಾ ಇದೆ ಒಳಗಡೆ. ಹಾಕಿರ್ತಕ್ಕಂಥ ಮಣ್ಣು ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಇರ್ತಕ್ಕಂಥ ದೇವಸ್ಥಾನ. ಬಟ್ ಇಲ್ಲಿ ಯಾವುದೇ ದೇವರ ಮೂರ್ತಿ ಇಲ್ಲ. ಆವಾಗಿನ ಕಾಲದಲ್ಲಿ ಇತ್ತೇನೋ ಶಿವನ ಮೂರ್ತಿ ಇತ್ತಂತೆ, ಬಟ್ ಈಗ ಯಾವುದೇ ದೇವರ ಮೂರ್ತಿ ಇಲ್ಲ ಸ್ನೇಹಿತರೆ. ಬಟ್ ಇದು ಕಲ್ಯಾಣ ಚಾಲುಕ್ಯರ ಕಾಲದ ದೇವಸ್ಥಾನ. ಸುಮಾರು ರಾಜವಂಶಸ್ಥರನ್ನ ನೋಡಿರ್ತಕ್ಕಂಥ ದೇವಸ್ಥಾನ ಸ್ನೇಹಿತರೆ ಇದು. ನೋಡಿ ಸ್ನೇಹಿತರೆ, ಈ ಚಿತ್ರ ಇದ್ದಂಗೆ ಈ ಚಿತ್ರ ಇಲ್ಲ. ಎಲ್ಲ ಬೇರೆ 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 ಶೈಲಿಯ ಚಿತ್ರಗಳನ್ನ ಬಿಡಿಸಿದ್ದಾರೆ ನೋಡಿ. ಈ ಚಿತ್ರ ಬೇರೆ ಇದೆ. ಆ್ಯಕ್ಚುಲಿ ಇದರೊಳಗಡೆ ಏನೋ ಒಂದು ಮೂರ್ತಿ ಇತ್ತು ಅನ್ಸುತ್ತೆ, ಅದು ಕಾಣಿಸ್ತಾ ಇಲ್ಲ ನೋಡಿ. ಆ ಚಿತ್ರ ಇದ್ದಂಗೆ ಈ ಚಿತ್ರ ಇಲ್ಲ. ಒಂದೊಂದು ಚಿತ್ರಕ್ಕೂ ಒಂದೊಂದು ಇತಿಹಾಸ ಇರುತ್ತೆ ಸ್ನೇಹಿತರೆ ನೋಡಿ. ಅದ್ಭುತವಾದಂಥ ಕಲ್ಲುಗಳು, ಏಕಶಿಲಾ ಕಲ್ಲಿಂದ ಮಾಡಿರ್ತಕ್ಕಂಥವು ಇವೆಲ್ಲ. ನೋಡಿ ಸ್ನೇಹಿತರೆ, ಇದೆಲ್ಲ ಮುಂದಿನ ಪೀಳಿಗೆಗೆ ಸಿಗಲಿ ಅಂತ ಹೇಳ್ಬಿಟ್ಟು ಆಗಿನ ಕಾಲದ ಕಲ್ಚರ್ನ ಇಲ್ಲಿ ಕಲ್ಲಿನಲ್ಲೇ ಕೆತ್ತನೆ ಮಾಡ್ಬಿಟ್ಟು ಹೋಗಿದ್ದಾರೆ. ಇದು ಏನು ಅಂತ ನಿಮಗೇನಾದ್ರು ಗೊತ್ತಿದ್ರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನೂ 4 ಜನರಿಗೆ ಇದರ ಮಾಹಿತಿ ತಲುಪುತ್ತೆ. ಎಷ್ಟು ಅದ್ಭುತವಾಗಿ ಆಗಿನ ಕಾಲದವರು ಕಲ್ಲಲ್ಲೇ ನಿರ್ಮಾಣ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮಳೆ ಮಾಡಾಗಿದ್ದು ಬರೀ ಹೋಗೋಣ. ಎಷ್ಟೋ ಜನ ಲೇಬರ್ಗಳು ಕೆಲಸ ಮಾಡ್ತಾರೆ ಸ್ನೇಹಿತರೆ ನೋಡಿ. ಇದು ಮಾಮೂಲಿ ನೆಲಮಟ್ಟಕ್ಕಿಂತ ತೆಗ್ಗಲ್ಲೇ ಇದೆ ಸ್ನೇಹಿತರೆ. ಡೌನಿಗಿಳಿದೋಗ್ಬಿಟ್ಟು ಹೋಗ್ಬೇಕು ದೇವಸ್ಥಾನಕ್ಕೆ. ಬನ್ನಿ, ಆ್ಯಕ್ಚುಲಿ ತುಂಬ ದೊಡ್ಡ ಜಾಗ ಇದೆ. ಬರ್ರಿ ಬೇಗ ಬರ್ರಿ, ಮಳೆ ಬರುತ್ತೆ. ಬರ್ರಿ ಮತ್ತೆ ಆ ಕಡೆ ಯಾವುದು ದಾರಿ ಇಲ್ಲಲ್ಲ, ಈ ಕಡೆ ಮುಗೀತೀಗ. ಬಾಯ್ ಬಾಯ್. ಫ್ರೆಂಡ್ಸ್, ಇದು ಪರಶುರಾಮ ದೇವರ ದೇವಸ್ಥಾನ ನೋಡಿ. ದರ್ಶನ ಮಾಡ್ಕೊಳ್ಳಿ. ಅಲ್ಲ ರೀ, ಕೋಟೆ ಎಲ್ಲಿತ್ತು? ಅಲ್ಲ, ಮತ್ತೆ ಬೇರೆ ಈ ಕಡೆ ಏನಿಲ್ಲ? ಈ ಕಡೆಗೆ ಏನಿಲ್ರಿ? ಅದೊಂದು ನಗರೇಶ್ವರ ದೇವಸ್ಥಾನ ಐತೆ, ಅದೊಂದೇ. ಅದು ಬಿಟ್ರೆ ಇಲ್ಲೇನಿಲ್ಲ. ಹೌದಾ? ನಾವು ಈ ಕಡೆ ಕೋಟೆ ಏನಾರು ಐತೆ ಅಂತ ಹೊರಟಿದ್ವಿ. ಹಾ. ಇದಿಷ್ಟ ಅದಲ್ರಿ ಒಟ್ಟೆ ಈ ಕಡೆ? ಈ ಕಡೆಗೆ ಏನಿಲ್ಲ. ಹಾ. ನವಿಲ್ ಜಾಸ್ತಿ ಯಾವ ಕಡೆ ಬರುತ್ತ್ರಿ? ಈ ಕಡೆ ಹೌದ್ರಿ? ಬಿಡಲ್ರಿ? ಸ್ನೇಹಿತರೆ, ಅಲ್ಲಿ ನವಿಲ್ ಡ್ಯಾನ್ಸ್ ಮಾಡ್ತಾ ಇರೋದು, ಹೋಗಿ ಬೇಗ ಅದನ್ನ ವಿಡಿಯೋ ಮಾಡಿ ಅಂತ ಇದ್ದಾರೆ ಇಲ್ಲಿ ಇವರು ಫಾರೆಸ್ಟ್ ಅಲ್ಲಿ ಕೆಲಸ ಮಾಡೋರು. ಹೋಗೋ ಅಷ್ಟಲ್ಲೇ ಜೋರಾಗಿ ಓಡೋದ್ರು ಅದು ಹಾರ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಭಯಕ್ಕೆ.
ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲ? ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇತ್ತದು. ಅಲ್ಲಿ ನೋಡಿ ಸ್ನೇಹಿತರೆ, ಎಷ್ಟೊಂದು ನವಿಲುಗಳಿದ್ದಾವೆ ನೋಡಿ. ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಇದ್ರದ್ದು. ಇದು ಎಷ್ಟು ಉದ್ದ ಐತೆ ಇದು ನೋಡಿ. ಇದು ಇದು ನೋಡೋಕ್ಕೆ ಒಂದು ಚಂದ. ಮತ್ತೆ ಡ್ಯಾನ್ಸ್ ಮಾಡುತ್ತೇನಪ್ಪ ಇದು? ಒಂದೇ ಸರ್ತಿನ ಇಲ್ಲಿ ಒಂಚೂರು ಏನೋ ಕೋಟೆದಿತ್ತು ಒಳಗೆ. ಈ ಕಡೆ ಒಂಚೂರು ಏನೋ ಐತೆ, ನೋಡ್ಕೊಂಬಂದ್ಬಿಡೋಣ ಬರ್ರಿ. ಬಾ ಹೋಗೋಣ ಬಾ. ಈ ಭಾಗದಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ದೆ ಸ್ನೇಹಿತರೆ, ಇಲ್ಲೊಂದು ಏನೋ ಇದೆ. ಬಾ ಇಲ್ಲೊಂದು ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ. ವಾವ್, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಓಡ್ತೈತೆ. ಬನ್ನಿ ನೋಡಿ, ಇದು ಪೂರ್ತಿ ಕೋಟೆ ಎಂಟ್ರೆನ್ಸಿಂದ ಈ ಕಡೆಯಿಂದ ಮಾಡಿರ್ತಕ್ಕಂಥ ಕಾಂಪೌಂಡ್, ಕೋಟೆಗೆ ಅಂತ ಮಾಡಿರ್ತಕ್ಕಂಥ ಕಾಂಪೌಂಡ್. ಇದು ಒಡೆದು ಹೋಗಿದ್ದಾವೆ ಸ್ನೇಹಿತರೆ, ಅರ್ಧಕ್ಕರ್ಧ ಭಾಳ ನಾಶ ಮಾಡಿಬಿಟ್ಟಿದ್ದಾರೆ. ನಿಂತ್ಕೊಂಡು ಪೋಸ್ ಕೊಡ್ತಾ ಇದೆ. ಇದು ಕಂಪ್ಲೀಟಾಗಿ 140 ಎಕರೆ ಇದೆ ಅಂತೆ ಸ್ನೇಹಿತರೆ. ಅಷ್ಟನ್ನು ಕವರ್ ಮಾಡೋಕ್ಕಾಗಿಲ್ಲ, ಬಟ್ ಸಾಧ್ಯವಾದಷ್ಟು ಕವರ್ ಮಾಡಿದ್ದೀವಿ. ನವಿಲಂತೂ ಭಯಂಕರ ಇದ್ದಾವೆ ಅನ್ಸುತ್ತೆ. ಇಲ್ಲಿ ನವಿಲುಗಳು ಸೌಂಡೇ ಜಾಸ್ತಿ, ಭಯಂಕರ ನವಿಲಿದ್ದಾವೆ. ಇಲ್ಲಿ ಎಂಪ್ಲಾಯೀಸ್ ಎಲ್ಲ ಮನೆ ಕಡೆ ಹೋಗೋ ಟೈಮ್ ಆಗಿಬಿಟ್ಟಿದೆ, ಟೈಮ್ ಆಯ್ತಲ್ಲ, ಹಾಗಾಗಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಬಂಕಾಪುರ ಕೋಟೆಯ ವೀಕ್ಷಣೆ. ಬಂಕಾಪುರ ಕೋಟೆ ನೋಡಬೇಕು ಅಂತ ಭಾಳ ದಿನದಿಂದ ಇತ್ತು, ಹಾಗಾಗಿ ಇದೆಲ್ಲ ಇವತ್ತು ಫುಲ್ಲು ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಷ್ಟೇ ಸ್ನೇಹಿತರೆ, ಕೋಟೆ ಅಂದರೆ ನಾವು ದೊಡ್ಡದಾಗಿ ಏನೋ ಒಂದು ಫೋರ್ಟ್ ಥರ ಇರುತ್ತೆ ಅಂದ್ಕೊಂಡ್ವಿ, ಕೋಟೆ ಥರ. ಬಟ್ ಇಲ್ಲಿ ಕೋಟೆ ಇತ್ತು, ಅದೆಲ್ಲ ನಾಶ ಆಗಿದೆ, ಅದರ ಪಳವಳಿಕೆಗಳು ಅಷ್ಟೇ ಉಳಿದಿದ್ದಾವೆ. ಎಂಟ್ರೆನ್ಸಿಗೆ ನಾವು ನೋಡಿದ್ವಿ, ಅದೇ ಇಲ್ಲಿ ಕೋಟೆ ಇತ್ತು ಅನ್ನೋಕ್ಕೆ ಒಂದು ಕುರುಹು. ನೋಡಿ ಸ್ನೇಹಿತರೆ, ಇದು ಕೂಡ ನಾವು ಎಂಟ್ರೆನ್ಸಿಗೆ ಒಳಗಡೆ ಹೋಗ್ಬೇಕಾದ್ರೆ ಈಗ ನೋಡಿ, ರೋಡ್ ಸೈಡ್ಗೆ ಒಳಗಡೆ ಹೋಗೋ ರೋಡ್ ಏನಿದೆಯಲ್ಲ, ಅಲ್ಲಿಂದ ಬಲಕ್ಕೊಂದು ದರ್ಗಾ ಥರ ಮಸೀದಿ ಥರ ಏನಿದೆಯಲ್ಲ, ಇದರ ಒಳಗಡೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಮೇಲೇನು ಏನಿಲ್ಲ, ಅದಕ್ಕೆ ಹೊದಿಕೆ ಏನಿಲ್ಲ, ಎಲ್ಲ ಬಿದ್ದೋಗಿದೆ. ಜೊತೆಗೆ ಒಳಗಡೆ ಏನಿಲ್ಲ ಸ್ನೇಹಿತರೆ, 2 ಗೋಡೆ ಥರ ಏನೋ ಕಾಣಿಸ್ತಿದೆ ಚಿಕ್ಕದಾಗಿ ನೋಡಿ, ಇವಾಗ ಕಾಣುತ್ತೆ. ಇಲ್ಲೊಂದು ಚಿಕ್ಕ ಗೋಡೆ ಮತ್ತು ಇದೊಂದು ಅರ್ಧ ಗೋಡೆ ಇದೆ, ಅದು ಬಿಟ್ಟರೆ ಅಲ್ಲೂ ಏನಿಲ್ಲ, ಎಲ್ಲ ಹಾಳಾಗಿದೆ. ತುಂಬ ನಶಿಸಿ ಹೋಗಿರೋ ಗೋಡೆಗಳು ಕಾಣ್ತವೆ. ಇತಿಹಾಸ ಭಯಂಕರ ಇಲ್ಲಿ ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ಒಂದೊಂದು ಕಲ್ಲುಗಳು ಒಂದೊಂದು ಇತಿಹಾಸ ಹೇಳುತ್ತೆ ಸ್ನೇಹಿತರೆ, ಈ ಇತಿಹಾಸದ ಕಥೆಗಳನ್ನು ಹೇಳುತ್ತೆ ಸ್ನೇಹಿತರೆ. ಸಾಧ್ಯವಾದರೆ ಒಂದು ಸರ್ತಿ ಭೇಟಿ ಕೊಡಿ, ತುಂಬ ಅದ್ಭುತವಾಗಿದೆ. ಸಮಯ ಮಾಡ್ಕೊಂಡು ಬನ್ನಿ, ಒಂದು ದಿನ ಫುಲ್ ಬೇಕಿದ್ದು ನೋಡಬೇಕು ಅಂತಂದರೆ. ಎಂಟ್ರೆನ್ಸಿಗೆ ನಾವೇನೆಲ್ಲ ಕೋಟೆ ಭಾಗಗಳನ್ನು ನೋಡಿದ್ವಿ, ದೊಡ್ಡ ದೊಡ್ಡ ಕಲ್ಲುಗಳನ್ನು ನೋಡಿದ್ವಿ, ಅಲ್ಲಿನೂ ತುಂಬ ನೋಡೋವಂಥದ್ದಿದೆ ನೋಡಿ. ಇಲ್ಲಿನೂ ಏನೋ ಆವಾಗಿನ ಕಾಲದ್ದೇ, ಇದು ದೊಡ್ಡದೇನೋ ಒಂದು ಇದು ಕಟ್ಟಿದ್ದಾರೆ ನೋಡಿ, ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಲು ಕಾಣಿಸುತ್ತೆ ನೋಡಿ. ಇದೆಲ್ಲ ಆವಾಗಿನ ಕಾಲದಲ್ಲೇ ಕಟ್ಟಿರೋ ಕೋಟೆ ಸ್ನೇಹಿತರೆ, ಕೋಟೆಯ ಒಂದು ಭಾಗಗಳಿವು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಆವಾಗ ಒಂದಕ್ಕೊಂದು ಕಲ್ಲುಗಳು ಮೋಲ್ಡ್ ಮಾಡಿ ಕಟ್ಟಿರೋಂಥ ಭಾಗಗಳು. ಅಲ್ಲಲ್ಲೇ ನೋಡ್ಬೋದು ಅಷ್ಟೇ. ಇಲ್ಲಿ
ಒಂದೇ ದೊಡ್ಡದಾಗಿ ಕೋಟೆ ಆ ಥರ ನೋಡಲಿಕ್ಕಾಗಲ್ಲ. ಕೋಟೆಯ ಭಾಗಗಳು ನೋಡ್ಬೋದು. ಕಟ್ಟಡದ ಕೆಲವು ಭಾಗಗಳನ್ನು ಮಾತ್ರ ನಾವು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಿ. ಇವಾಗ ನಾವು ವಾಪಸ್ ಬರ್ತಾ ಮತ್ತೆ ಎಂಟ್ರಿ ಹೋಗಿದ್ವಲ್ಲ, ಹೋಗ್ಬೇಕಾದ್ರೆ ಈ ಕಡೆಯಿಂದ ಸ್ಟಾರ್ಟಿಂಗ್ ಹೋಗಿದ್ವಲ್ಲ, ಆ ದೇವಸ್ಥಾನ ಇದು ಚಿಕ್ಕದು. ಸ್ನೇಹಿತರೆ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕೋಟೆ ಭಾಗಗಳಿದ್ದಾವೆ ಒಳಗಡೆ, ಬಟ್ ಅಷ್ಟನ್ನು ಕವರ್ ಮಾಡಲಿಕ್ಕಾಗಲ್ಲ. ಇಲ್ಲಿ ನೋಡಿ, ಈ ಥರ ಎಲ್ಲ ಇಲ್ಲಿ ಒಳ ಉಪಡಿ ಇರುತ್ತೆ ಅಂತ ಹೋಗೋಕ್ಕೆ ಭಯ ಆಗುತ್ತೆ. ನೋಡಿ, ಅಲ್ಲಿ ಕೂಡ ಒಂದು ಕೋಟೆ ಭಾಗ, ಅಂದರೆ ಈ ಕಲ್ಲಿಂದ ಕಟ್ಟಿರ್ತಕ್ಕಂಥ ಕಟ್ಟಡದ ಭಾಗ ಕಾಣುತ್ತೆ ನೋಡಿ. ಬಟ್ ಇಲ್ಲೆಲ್ಲ ಜಾಲಿ ಮುಳ್ಳು ಗಿಡ ಬೆಳೆದಿರೋದ್ರಿಂದ ಹೋಗೋಕ್ಕಾಗಲ್ಲ ಒಳಗಡೆ. ಇದೇ ಸ್ನೇಹಿತರೆ, ನೋಡೋಣ ಬನ್ನಿ. ಸಾಧ್ಯ ಆದಷ್ಟು ಒಳಗೆ ಹೋಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟೇ ಸ್ನೇಹಿತರೆ, ಅವ್ರು ಕಾಣೋದಿಷ್ಟೇ. ಅದಕ್ಕಂತೂ ಮುಂದೆ ಹೋದರೆ ಭಾಳ ಇದು ಬೇರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲ, ಪ್ರಾಣಿಗಳಿರೋ ಚಾನ್ಸಸ್ ಇರ್ತವೆ ನೋಡಿ. ಕೆಲವು ಅವಶೇಷಗಳು ಪಳವಳಿಕೆಗಳು ಕಾಣ್ತವೆ, ಉಳಿದಿರೋ ಭಾಗಗಳು ಕಾಣ್ಬೋದು ಅಷ್ಟೇ ನಾವು ಕೋಟೆ ಕೆಲವು ಭಾಗಗಳನ್ನ. ಬಟ್ ಕಂಪ್ಲೀಟಾಗಿ ತೋರಿಸ್ಬೇಕು ಅಂದರೆ ಇಲ್ಲಿ ಅಷ್ಟೊಂದು ಕಟ್ಟಡಗಳು ಇಲ್ಲ, ಎಲ್ಲ ನಶಿಸಿ ಹೋಗಿದ್ದಾವೆ. ಹಾಗಾಗಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಮುಳ್ಳುಗಳಿದ್ದಾವೆ, ಬಂದರೆ ಹುಷಾರಾಗಿ ಓಡಾಡಿ ನೋಡಿ. ಎಷ್ಟು ಸಾಧ್ಯ ಇದೆ ಅಷ್ಟನ್ನು ನಾನು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ನಾವೇನೇನು ತೋರಿಸಿದ್ದೀವಿ ಇಷ್ಟು ಮಾತ್ರ ಈ ಕೋಟೆಯಲ್ಲಿ ಉಳಿದಿರೋಕ್ಕಂಥದ್ದು. ಮಿಕ್ಕಿದೆಲ್ಲನೂ ನಾಶ ಆಗಿದೆ. ಬಟ್ ಈ ಕೋಟೆ ಇತಿಹಾಸ ಬಹಳ ದೊಡ್ಡದು, ಅಂದರೆ ಬಹಳ ದೊಡ್ಡದು ಸ್ನೇಹಿತರೆ. ಒಂದು ಸತಿ ಎಲ್ಲರೂ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಇದಾಗಿತ್ತು ಇವತ್ತಿನ ಬಂಕಾಪುರ ಕೋಟೆ ಒಂದು ವೀಕ್ಷಣೆ.